31 ಮಾರ್ಚ್ 25 ವರ್ಷಾಂತ್ಯವಾಗಿ ವೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮಲ್ಟಿ ಸ್ಟೇಟ್ ಇದರ ಒಂದು ಆರ್ಥಿಕ ಸ್ಥಿತಿಗತಿ ಅದರ ಫೈನಾನ್ಷಿಯಲ್ ಹೈಲೈಟ್ಸ್ ಇವತ್ತು ಮಾರ್ಚ್ 31 ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಮಾರ್ಚ್ 31ಗೆ ಕ್ಲೋಸರ್ ಮಾಡಿ ಮೊದಲನೇ ವಾರದಲ್ಲಿ ನಾವು ವಾಡಿಕೆಯಂತೆ ಈ ಪ್ರಕಾರ ಭವಿಷ್ಯತ್ ಕಾಲದಲ್ಲಿ ನಮ್ಮ ಎಲ್ಲ ಸಂಸ್ಥೆಗಳಲ್ಲಿ ಹೋಗ್ಬಿಟ್ಟಿದೆ. ಒಂದು ಸೆಪ್ಟೆಂಬರ್ವರೆಗೆ ನಮಗೆ ಕಾಲಾವಕಾಶ ಇರ್ತದೆ. ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಮಾಡಬೇಕು ಮತ್ತು ಜನರಲ್ ಬಾಡಿ ಮಾಡಬೇಕು, ವಾರ್ಷಿಕ ಸರ್ವಸಾಧಾರಣ ಮಾಡಬೇಕು. ಅದರ ವಾರ್ಷಿಕ ಸರ್ವಸಾಧಾರಣ ಕೂಡ ಬಹುತೇಕ ಮೊದಲನೇ ಆಗೋದ ಬೀರೇಶ್ವರ ಸಂಸ್ಥೆ ಇದೆ. ಸುಮಾರು ಬಹಳ ದಿವಸದಿಂದ ನಾವು ಪ್ರಯತ್ನ ಏಪ್ರಿಲ್ ಕೊನೆಯ ವಾರದಲ್ಲಿ ನಾವು ಒಂದು ವಾರ್ಷಿಕ ಸಭೆಯನ್ನು ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಬ್ಯಾಲೆನ್ಸ್ ಶೀಟ್ ರೆಡಿಯಾಗಿ ಪ್ರಿಂಟ್ ಆಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿ ಇದು ಆಗುವುದಲ್ಲ ಅಂತ ತಿಳ್ಕೊಂಡು ನಾವು ಮೇ ಮೊದಲನೇ ವಾರದಲ್ಲಿ ನಮ್ಮ ವಾರ್ಷಿಕ ಸಭೆಯನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಸೆಪ್ಟೆಂಬರ್ದಲ್ಲಿ ಮಾಡೋದ್ರಿಂದ ಇವತ್ತು ನಮ್ಮ ಸದಸ್ಯರು ಇರ್ಬೋದು ಅಥವಾ ಗ್ರಾಹಕರು ಇರ್ಬೋದು, ಇವ್ರ ಕಡೆ ಬರೀ ನಮ್ದು ಬ್ಯಾಲೆನ್ಸ್ ಶೀಟ್ 6 ತಿಂಗಳು ಹೋಗ್ತದೆ. ಆದ್ರೆ ನಮ್ಮ ಬ್ಯಾಲೆನ್ಸ್ ಶೀಟ್ ಮಾತ್ರ 11 ತಿಂಗಳು ಹೋಗ್ತದೆ. ಏಪ್ರಿಲ್ ಮಾತ್ರ ಅಲ್ಲ, ಈಗ ಹಳೆ ಬ್ಯಾಲೆನ್ಸ್ ಶೀಟ್ ನಾವು ಇದನ್ನ ಕೊಡ್ಬೋದು ಬಂದಿರ್ತೀವಿ ಬುಕ್ಲೆಟ್. ಇದು ಹೊಸದ ರೆಡಿಯಾಗಿ ಸುಮಾರು ಮೇ ತಿಂಗಳದಿಂದ ಹೊಸ ಬ್ಯಾಲೆನ್ಸ್ ಶೀಟ್ ಎಲ್ಲರ ಕಡೆ ಕೂಡ ಇರ್ತದೆ. ಅಂದ್ರೆ 11 ತಿಂಗಳು ನಮ್ಮದು ಎಲ್ಲರ ಕಡೆ ಹೋಗ್ತದೆ ಅಂತ. ಹಾಗಾಗಿ 31/3/2025 ಇವತ್ತು ಅತಿ ಸಂತೋಷ ಅನಿಸ್ತದ. ಬಹಳ ಒಳ್ಳೆಯ ರೀತಿಯಿಂದ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಗಾಗಲೇ ಬಂದದ. ಇದರಲ್ಲಿ ಮುಖ್ಯವಾಗಿ ಮೆಂಬರ್ ಸಂಖ್ಯೆ 3,72,504 ಹೋದ 24 ಮಾರ್ಚ್ಗೆ ಇದ್ದದ್ದು ಇವತ್ತು 4,08,233. ಈ ಪ್ರಕಾರ ಅಂದ್ರೆ ಸುಮಾರು 29,729 ನಮ್ಮ ಸದಸ್ಯರ ಸಂಖ್ಯೆ ಹೆಚ್ಚಾಗಿದೆ. ಅದೇ ಪ್ರಕಾರ ಶೇರ್ ಕ್ಯಾಪಿಟಲ್ 33,01,28,900 ಇದ್ದದ್ದು 34,92,16,400 ಅಂದ್ರೆ 1,90,90,87,500 ಹೆಚ್ಚಿಗೆ ಆಗಿದೆ. ರಿಸರ್ವ್ ಅಂಡ್ ಅದರ್ ಫಂಡ್ಸ್ ಸುಮಾರು 167,57,584.77 ಈ ಪ್ರಕಾರ ಇದ್ದದ್ದು. ಈ ಸಲ ಮಾರ್ಚ್ 31, 2025ಗೆ ರಿಸರ್ವ್ ಅಂಡ್ ಅದರ್ ಫಂಡ್ಸ್ ಕೂಡ ಹೆಚ್ಚಿಗೆ ಆಗಿದೆ. ಅಂದ್ರೆ ಸುಮಾರು 2,93,63,424.22 ಈ ಪ್ರಕಾರ ಹೆಚ್ಚಿಗೆ ಆಗಿದೆ. ಅಂದ್ರೆ 33,34,00,000 ಮೇಲ್ಪಟ್ಟು ಇದು ಕೂಡ ಹೆಚ್ಚಿಗೆ ಆಗಿದೆ. ಡಿಪಾಸಿಟ್ ಸಂಖ್ಯೆ ನೋಡಿದ್ರೆ ಹೋದ ಮಾರ್ಚ್ನಲ್ಲಿ 3,757,57,92,379 ಇದ್ದದ್ದು ಈ ಮಾರ್ಚ್ ಎಂಡಕ್ಕೆ ಸುಮಾರು 4,358,58,01,234 ಅಂದ್ರೆ ಈ ವರ್ಷದಲ್ಲಿ ಸುಮಾರು 518 ಕೋಟಿ ಅಷ್ಟು ನಮ್ದು ಡಿಪಾಸಿಟ್ ಕೂಡ ಹೆಚ್ಚಿಗೆ ಆಗ್ಯದ. ಅದೇ ಪ್ರಕಾರ ಲೋನ್ಸ್ ಅಂಡ್ ಅಡ್ವಾನ್ಸಸ್ 2,878,78,57,615 ಇದ್ದದ್ದು ಈ ಮಾರ್ಚ್ ಎಂಡಕ್ಕೆ 3,313 ಕೋಟಿ 79,84,992 ಅಂದ್ರೆ 426 ಕೋಟಿ ಸಾಲ ಕೂಡ ಹೆಚ್ಚಿಗೆ ಆಗಿದೆ. ಅದೇ ಪ್ರಕಾರ ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ನೋಡಿದರೆ ಹೋದ ಮಾರ್ಚ್ ನಲ್ಲಿ 927 ಕೋಟಿ 1,93,185 ಇದ್ದದ್ದು ಈ ಮಾರ್ಚ್ ಎಂಡಕ್ಕೆ 1,244 ಕೋಟಿ 68,38,363 ಅಂದ್ರೆ 317 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಕೂಡ ನಮ್ದು ಹೆಚ್ಚಿಗೆ ಆಗಿದೆ. ಅದೇ ಪ್ರಕಾರ ವರ್ಕಿಂಗ್ ಕ್ಯಾಪಿಟಲ್ ನೋಡಿದ್ರೆ 4,187 ಕೋಟಿ 66,70,000 ಇದ್ದದ್ದು ಈ ಸಲ 5,030 ಕೋಟಿ 90,15,574 ಇದು ಆಗಿದೆ. ಇದು ಕೂಡ 843 ಕೋಟಿ ಅಷ್ಟು 23 ಹೆಚ್ಚಿಗೆ ಆಗಿದೆ. ನೆಟ್ ಪ್ರಾಫಿಟ್ ನೋಡಿದ್ರೆ ನಮ್ಮಲ್ಲಿ ಹೋದ ವರ್ಷ 40,55,35,35,990 ಇದ್ದದ್ದು ಈ ವರ್ಷ ಕೊನೆಯಲ್ಲಿ ನಮ್ಮದು 45,35,25,150 ಅಂದ್ರೆ 4,79,89,00,000 ಹೆಚ್ಚಿಗೆ ಆಗಿದೆ. ಇನ್ನು ಬ್ರಾಂಚಸ್ ನೋಡ್ರೆ 211 ಇದ್ದದ್ದು 226 ಅಂದ್ರೆ ಈ ವರ್ಷದಲ್ಲಿ 15 ಬ್ರಾಂಚ್ ಹೆಚ್ಚಿಗೆ ಆಗಿದೆ. ಈ ಪ್ರಕಾರ ಒಂದು ಒಳ್ಳೆಯ ರಿಸಲ್ಟ್ ನಮ್ಮದು ಬೀರೇಶ್ವರ ಸಂಸ್ಥೆ ಬಂದದ. ಯಾಕಂದ್ರೆ ಮಾರ್ಚ್ 31ರಲ್ಲಿ ಬ್ಯಾಂಕ್ ಎಲ್ಲ ಕ್ಲೋಸರ್ ಮಾಡಿ ನಾವು ಡಿಕ್ಲೇರ್ ಮಾಡಿ
ಒಂದು ವಾರ್ಷಿಕ ಸಭೆಯನ್ನು ಕೂಡ ಮೊಟ್ಟ ಮೊದಲನೇ ಮಾಡುವಲ್ಲಿ ನಾವು ಯಶಸ್ವಿಯಾಗಿದೆ. ಈ ವರ್ಷ ಕೂಡ ಯಶಸ್ವಿ ಆಗ್ತೀವಿ. ಇದೇ ಪ್ರಕಾರ ಮುಂದಿನ ದಿನಮಾನದಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಅಥವಾ ಎಲ್ಲ ಸಂಚಾಲಕ ಮಂಡಳಿ ಸದಸ್ಯರು ಹೊಸದಾಗಿ ಈಗ ಸದ್ಯ ಸಂಚಾಲಕ ಮಂಡಳಿ ಕೂಡ ಈ ಸಲ ಅವಿರೋಧವಾಗಿ ಆಯ್ಕೆಯಾಗಿದೆ. ಇನ್ನು ಮುಂದಿನ ದಿನಮಾನದಲ್ಲಿ ಕೂಡ ಹೆಚ್ಚಿನ ಒಂದು ಇದನ್ನು ಬೆಳೆಸಿ ಇನ್ನೂ ಕೂಡ ಹೆಚ್ಚಿಗೆ ನಾವೇನು ಟಾರ್ಗೆಟ್ ಮಾಡ್ತೀವೋ ಆ ಪ್ರಕಾರ ಮುಂದಿನ ದಿನಮಾನದಲ್ಲಿ ಕೂಡ ಈ ಒಂದು ಸಂಸ್ಥೆ ಮುನ್ನಡೆಯುತ್ತಾ ಹೋಗ್ತಾ ಅಂತ ಹೇಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದಂತ ಬಹುರಾಜ್ಯ ಸಹಕಾರಿ ಸಂಸ್ಥೆ ಬೀರೇಶ್ವರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಇದರ ಒಂದು ಸಣ್ಣ 2024-25ನೇ ಸಾಲಿನ ಆರ್ಥಿಕ ಸ್ಥಿತಿಗತಿಗಳ ಪಕ್ಷ ನೋಟ ಮತ್ತು ಅದನ್ನು ಈ ಒಂದು ನಮ್ಮ ವರ್ಷಾಂತದಲ್ಲಿ ಆರ್ಥಿಕ ವರ್ಷಾಂತದಲ್ಲಿ ಆದಂತಹ ಒಟ್ಟಾರೆ ಆರ್ಥಿಕ ಬೆಳವಣಿಗೆಯ ಒಂದು ವಿವರಣೆಯನ್ನ ಇವತ್ತು ನೀಡಲಿಕ್ಕೆ ಈ ಒಂದು ಸಭೆಯನ್ನ ಆಯೋಜಿಸಲಾಗಿದೆ. ಪ್ರತಿಷ್ಠಿತ ಎಕ್ಸಂಬಾದ ಜ್ಯುವೆಲ್ಲರಿ ಗ್ರೂಪ್ನ ಮಾತೃ ಸಂಸ್ಥೆಯಾದಂತ ಶ್ರೀ ಬೀರೇಶ್ವರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಇದರ ಒಂದು ಸಂಸ್ಥಾಪಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಮಾಜಿ ಸಂಸದರಾದಂತಹ ಅಣ್ಣವರನ್ನ ಈ ಒಂದು ಸಭೆಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತೇವೆ.